ನೀಟ್ ವಿಚಾರದಲ್ಲಿ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳಾಯಿತು. ಅದರಲ್ಲೂ ಕೂಡ ನಿನ್ನೆ ಬಿಜೆಪಿ ಕಚೇರಿ ಮುಂದೆ ಕಾಂಗ್ರೆಸ್ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡಿತು. ಬಿಜೆಪಿ ಪ್ರತಿಭಟನೆ ಮಾಡಿದಾಗ ಬಿಜೆಪಿ ನಾಯಕರ ಮೇಲೆ ಕಲ್ಲು ತೂರಾಟ ನಡೆದು ಮೊಟ್ಟೆ ತೂರಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಈಗ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರು. ರಾಜ್ಯಪಾಲರಿಗೂ ಕೂಡ ದೂರು ಕೊಡ್ತಾ ಇದೆ ಬಿಜೆಪಿ. ಆರ್ ಅಶೋಕ್, ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಇವತ್ತು ನಡೆಯುತ್ತೆ. ನಿನ್ನೆ ಕಾಂಗ್ರೆಸ್ ಕಚೇರಿಯ ಬಳಿ ಪ್ರತಿಭಟನೆ ಮಾಡಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದರು. ಅದು ಶಾಸಕ ಬಿ.ಪಿ. ಹರೀಶ್ ಅವರಿಗೆ ಬಿತ್ತು. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಿಸಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಬಿಜೆಪಿ ಮುಂದಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಸದ್ಯ 5 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಶಿವಾಜಿನಗರ ಠಾಣೆಯಲ್ಲಿ ಕೇಸು ದಾಖಲಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ದಾಳಿ ಖಂಡಿಸಿ ಪೊಲೀಸ್ ಕಮಿಷನರ್ಗೆ ಲಿಖಿತ ದೂರನ್ನು ಬಿಜೆಪಿ ಕೊಟ್ಟಿತ್ತು. ಈಗ ಒಟ್ಟು 5 ಮಂದಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಂತ ಕೇಸು. ಆರ್ ಅಶೋಕ್ ಅವರು ಹೇಳಿದ್ರು ಮಾರಕಾಸ್ತ್ರಗಳಿತ್ತು ಅವ್ರ ಕೈಯಲ್ಲೆಲ್ಲ ಅಂತ ಆರೋಪಗಳನ್ನು ಮಾಡಿದ್ರು. ಕಾಂಗ್ರೆಸ್ ಅದನ್ನು ಅಲ್ಲಗಳೆಯಿತು. ಈ ಕೇಸಿಗೆ ಸಂಬಂಧಿಸಿದಂತೆ ಈಗ 5 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಎಲ್ಲೆಂದರಲ್ಲೂ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕಮಿಷನರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಇದೆ, ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶ. ಯಾವುದೇ ಪಕ್ಷ ಆಗಲಿ ಸಂಘಟನೆ ಆಗಲಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು. ನಿಯಮ ಏನಾದರೂ ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸೀಮಂತ್ ಕುಮಾರ್ ಸಿಂಗ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಒಂದೊಂದು ಸಂಘಟನೆಗಳು ಒಂದೊಂದು ಕಡೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಬಿಜೆಪಿ, ಕಾಂಗ್ರೆಸ್ಸು ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲಂದರಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ನ ಸೂಚನೆ ಇದೆ, ಆದೇಶ ಇದೆ. ಮಾಡೋದಿದ್ರೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿ, ಇಲ್ಲ ಅಂತಾದರೆ ಕಠಿಣ ಕ್ರಮವನ್ನು ಎದುರಿಸಿ ಅಂತ ಅವರು ಸೂಚಿಸಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ ಶಿವರಾಮ್, ಇವತ್ತು ಬಿಜೆಪಿ ಪ್ರತಿಭಟನೆ ಇರೋದು ಮೊಟ್ಟೆ ಎಸೆದ್ರು ಅಂತನಾ ಅಥವಾ ಪ್ರಧಾನಿ ಮನೆ ಮುಂದೆ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು ಅಂತನಾ? ಯಾವುದಕ್ಕೋಸ್ಕರ ಪ್ರತಿಭಟನೆ ಇದು? ನಿನ್ನೆ ಬೆಳಿಗ್ಗೆ 8 ಗಂಟೆಯವರೆಗೆ ರಕ್ಷತ್ ಯಾವ ವಿಚಾರಕ್ಕೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ರಾಜ್ಯ ಬಿಜೆಪಿಗೆ ಗೊತ್ತಿರಲಿಲ್ಲ. ಹೈಕಮಾಂಡ್ ಸೂಚನೆ ಬಂದ ಬಳಿಕ ಹೋರಾಟವನ್ನು ಮಾಡಿತು. ಮೊದಲನೇ ವಿಚಾರ, ನಿನ್ನೆ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡುವ ಸಂದರ್ಭದಲ್ಲಿ ಬಹಳ ಉಗ್ರವಾಗಿಯೇ ಬಿಜೆಪಿ ಬಹುಶಃ ಮೊದಲ ಬಾರಿಗೆ ಇಂಥದ್ದೊಂದು ಪ್ರತಿಭಟನೆಯನ್ನು ಮಾಡದಂತೆ ಕಾಣ್ತಾ ಇತ್ತು. ಆರ್ ಅಶೋಕ್ ಅವರು ಸೇರಿದಂತೆ ಅವರ ನೇತೃತ್ವದಲ್ಲಿ ಬಿಜೆಪಿಯ ಬಹುತೇಕ ಶಾಸಕರೆಲ್ಲರೂ ಕೂಡ ಅಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದರು. ಅಲ್ಲಿಯೇ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೆ ನಿನ್ನೆ ನಡೆದಂಥ ಒಂದು ಘಟನೆಯಿಂದ, ಮೊಟ್ಟೆ ದಾಳಿಯಿಂದಾಗಿ ಸಾಕಷ್ಟು ವಾದ ಪ್ರತಿವಾದಗಳು ತೀವ್ರವಾಗಿ ಖಂಡನೆಯನ್ನು ಕೂಡ ವ್ಯಕ್ತವಾದಂಥ ಸಂದರ್ಭದಲ್ಲಿ ಬಿಜೆಪಿ ಇವತ್ತು ಅದನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ತೆಗೆದುಕೊಂಡಿದೆ. ಬೆಳಗ್ಗೆ ಗಾಂಧಿ ಪ್ರತಿಮೆ ಎದುರುಗಡೆ ಮೊಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಏನು ಶಾಸಕರ ಮೇಲೆ ಹಲ್ಲೆ ಮಾಡುವಂಥ ಪ್ರಕ್ರಿಯೆಗಳಾಯಿತು ಅಥವಾ ಅಂಥದ್ದೊಂದು ಪ್ರಯತ್ನಗಳಾಯಿತು. ಅದನ್ನು ಖಂಡಿಸಿ ಇವತ್ತು ಬೆಳಗ್ಗೆ 11:30ಕ್ಕೆ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆಯನ್ನು ಮಾಡ್ತಾರೆ. ಆಗ ಗಾಂಧಿ ಪ್ರತಿಭಟನೆಯ ಬಳಿಕ ನೇರವಾಗಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನು ಭೇಟಿ ಮಾಡಿ ದೂರನ್ನು ಕೂಡ ಸಲ್ಲಿಸ್ತಾರೆ. ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷತ್ 5 ಕೂಡ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಕೆಪಿಸಿಸಿ ಕಚೇರಿಯ ಎದುರುಗಡೆ ಹರೀಶ್ ಇರಬಹುದು, ಡಾಕ್ಟರ್ ಅಶ್ವಥ್ ನಾರಾಯಣ್ ಇರಬಹುದು, ರಾಮಮೂರ್ತಿ ಅವರು ಇರಬಹುದು, ಇವರೆಲ್ಲರ ಮೇಲೆ ದಾಳಿಯಾಗಿದ್ದನ್ನು ಕಂಡಿದ್ದು ಒಬ್ಬರ ಮೇಲೆ, ಆದರೆ ದಾಳಿಯಾಗಿದೆ ಅನ್ನುವಂಥ ಆರೋಪ ಎಲ್ಲ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಅವರ ಮೇಲೆ ಮುಷ್ಟಿಯಿಂದ ಗುದ್ದಲಾಯಿತು ಎನ್ನುವಂಥದ್ದೊಂದು ಆರೋಪ, ಜೊತೆಗೆ ರಾಮಮೂರ್ತಿ ಅವರ ಮೇಲೆ ಮುಷ್ಟಿಯಿಂದ ಹೊಡೆದ್ರು ಎನ್ನುವಂಥದ್ದೊಂದು ಗಂಭೀರವಾದ ಆರೋಪವನ್ನು ರವಿಕುಮಾರ್ ಮಾಡ್ತಾ ಇದ್ರು. ಜೊತೆಗೆ ಕೆಪಿಸಿಸಿ ಕಚೇರಿಯ ಬಳಿ ಬರ್ತಾ ಇದ್ದಂತೆಯೇ ಯಾಕೆ ಪೊಲೀಸರು ಬಸ್ಸನ್ನು ಸ್ಲೋ ಮಾಡಿದ್ರು, ಅಂದರೆ ಕಂಟೋನ್ಮೆಂಟಿಂದ ಬಿಜೆಪಿ ನಾಯಕರುಗಳನ್ನು ವಶಕ್ಕೆ ಪಡೆದ ನಂತರ ಅವರ ಬಸ್ಸಲ್ಲಿ ತುಂಬಿಕೊಂಡು ಬರ್ತಾ ಇದ್ರು. ಕೆಪಿಸಿಸಿ ಕಚೇರಿ ಎದುರುಗಡೆ ಬರ್ತಾ ಇದ್ದಂತೆ ಬಸ್ ಸ್ಲೋ ಆಯಿತು. ಅವರಿಗೆ ಅಂದರೆ ಪರೋಕ್ಷವಾಗಿ ಕಾರ್ಯಕರ್ತರಿಗೆ ಹೊಡೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ರು ಅನ್ನುವಂಥ ಪರೋಕ್ಷವಾದ ಆರೋಪವನ್ನು, ಅಂದರೆ ಪೊಲೀಸರ ಮೇಲೆ ಪರೋಕ್ಷವಾದ ಆರೋಪವನ್ನು ಬಿಜೆಪಿ ನಾಯಕರುಗಳು ನಿನ್ನೆಯೇ ಮಾಡಿದ್ದಾರೆ. ಅದು ಬಿ.ಪಿ. ಹರೀಶ್ ಇರಬಹುದು, ರವಿಕುಮಾರ್ ಇರಬಹುದು, ಅಶೋಕ್ ಇರಬಹುದು, ಎಲ್ಲ ನಾಯಕರುಗಳು
ಪರೋಕ್ಷವಾಗಿ BJP ಒಂದು ಪೊಲೀಸರ ಮೇಲೆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಡುವಂಥ ನಿರ್ಧಾರಕ್ಕೆ ಬರಲಾಗಿದೆ. ವಿಜೇಂದ್ರ ಅವರು ಇರ್ತಾರೆ, ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆಗಳಾಗ್ತವೆ. ಆದರೆ ಒಂದನ್ನೇ ಇಲ್ಲಿ ಉಲ್ಲೇಖ ಮಾಡೋದಾದರೆ, ರಕ್ಷತ್ ಕಮಿಷನರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ತಾವೇ ಉಲ್ಲೇಖವನ್ನು ಮಾಡ್ತಾ ಇದ್ರಿ, ಈ ಫ್ರೀಡಮ್ ಪಾರ್ಕರ್ ಹೊರತುಪಡಿಸಿ ಎಲ್ಲೂ ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ. ಆದರೆ ಇದು ಇಲ್ಲಿಯ ತನಕ ಕ್ರಮ ಆಗಿದ್ದರೆ ನಾವು ನೋಡಿಲ್ಲ. BJPಯ ಕಚೇರಿ ಎದುರುಗಡೆ ಇಲ್ಲಿಯ ತನಕ ಸುಮಾರು ಕಳೆದ 2-3 ತಿಂಗಳಲ್ಲಿ 5-6 ಬಾರಿ ಪ್ರತಿಭಟನೆಗಳಾಗಿರ್ಬೋದು. BJPಯ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಕಮಿಷನರ್ಗೆ ದೂರನ್ನು ಕೂಡ BJP ನಾಯಕರುಗಳು ಕೊಟ್ಟಿದ್ರು. ಇದರ ಬಳಿಕ KPCC ಕಚೇರಿ ಎದುರುಗಡೆ BJP ನಾಯಕರುಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹೀಗಾಗಿ ಕಮಿಷನರ್ ಇದರ ಮೇಲೆ ಇಬ್ಬರ ಮೇಲೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಹೇಳೋದನ್ನು ಬಹುಶಃ ಕಾದು ನೋಡಬೇಕಾದಂಥ ಸಂದರ್ಭ ಈಗ ಒದಗಿ ಬಂದಿದೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.